ಸಾಯಂಕಾಲ ಆದರೆ ನಾನು ಕುಡಿಯೋದಿಲ್ಲ, ಯಾರನ್ನೂ ಕುಡಿಸೋದು ಇಲ್ಲ. ನಾನು ಅಂಥವ್ರ ಜೊತೆ ನಾನು ಕುತ್ಕೊಳ್ಳೋದು ಇಲ್ಲ, ಕುಡಿಸೋದು ಇಲ್ಲ, ಕುಡಿಯೋದು ಇಲ್ಲ, ಅಂಥವ್ರ ಜೊತೆ ನಾನು ಕುತ್ಕೊಳ್ಳೋದು ಇಲ್ಲ. ಅದು ನನ್ನ ಹ್ಯಾಬಿಟ್, ನಾನು ಏನೂ ಮಾಡೋಕ್ಕಾಗೋದಿಲ್ಲ, ಹ್ಯಾಬಿಟ್ಟು. ಆಮೇಲೆ ನಾನು ಏನೇ ಮಾಡಿದ್ರು, ನಾನು ಏನೇ ಮಾಡಬೇಕು ಅಂತ ನಾನು ಓಪನ್. ನಾನು ಇವಾಗ ಏನಾದರೂ ಸಿಗರೇಟ್ ಹೊಡಿತಾರೆ ಇದ್ದರೆ ಎಲ್ಲರ ಮುಂದೆ ಸಿಗರೇಟ್ ಹೊಡಿತೀನಿ. ನಾನು ಬೇಕಾದ್ರೆ ನಾನು ಹೊಡಿಯಲ್ಲ ಸಿಗರೇಟ್, ನನಗೆ ಅಭ್ಯಾಸ ಇಲ್ಲ. ಎಲ್ಲಾದರೂ ನೋಡಿದ್ದೀರಾ ಸರ್? ನಾನು ಸಿಗರೇಟ್ ಹೊಡಿಯೋದಿಲ್ಲ. ನನ್ನ ಹ್ಯಾಬಿ ಏನಿದೆ ಆ ಹ್ಯಾಬಿನ ನಾನು ಓಪನ್ ಆಗಿ ಡೈರೆಕ್ಟಾಗಿ ಮಾಡ್ತೀನಿ. ಅದು ನನ್ನ ಕಳ್ತನವಾಗಿ ಏನೂ ಮಾಡೋದಿಲ್ಲ, ಓಪನ್ ಆಗಿ ಮಾಡ್ತೀನಿ. ನಾನೇನು ಮಾಡ್ತಾಯಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ, ಯಾರೇ ಆಪೋಸಿಷನ್ ಪಕ್ಷದವ್ರು ಯಾರೇ ಇರ್ಬೋದು, ಕೇಳುವಂಥದ್ದು ನಿಮ್ಮ ಜವಾಬ್ದಾರಿ. ಯಾರು ಆಪೋಸಿಷನ್ ಅವ್ರು ಏನೇನು ಮಾತಾಡಿದಾರೋ ಅದನ್ನೆಲ್ಲ ನಾನು ಸ್ವಾಗತ ಮಾಡ್ತೀನಿ. ಆದರೆ ಒಂದನ್ನು ಮಾತ್ರ ನಾನು ಸ್ವಾಗತ ಮಾಡೋದಿಲ್ಲ. ಈ ಡೂಮ್ಲೈಟ್ ಸರ್ಕಲಲ್ಲಿ ಕೆಲವರು ಮಾತಾಡ್ತಾ ಇರ್ತಾರೆ, ಟೀಗಳು ಕುಡ್ಕೊಂಡು ಅಲ್ಲಿ ಕುತ್ಕೊಂಡು, ಅದನ್ನು ನಾನು ಸ್ವಾಗತ ಮಾಡೋದಿಲ್ಲ. ಡೂಮ್ಲೈಟ್ ಸರ್ಕಲ್ದನ್ನು ನಾನು ಸ್ವಾಗತ ಮಾಡೋದಿಲ್ಲ. ಅಲ್ಲಿ ಏನು ಅಂದರೆ ಇವತ್ತು ಮಳೆ ಬರ್ತಾ ಇದೆ ಅಂದರೆ ಮಳೆನ ಬಿಸಿಲು ಅಂತ ಹೇಳ್ತಾರೆ ಅವರು, ಬಿಸಿಲಿದು ಅಂತ ಅವ್ರು ಪ್ರೂವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅದನ್ನಂತೂ ನಾನು ನಂಬೋದಿಲ್ಲ, ಅದನ್ನು ದೂರ ಹಾಕ್ತೀನಿ ನಾನು. ಬೇರೆ ಯಾರು ಇವತ್ತು ನಮ್ಮ JDS ಅಭ್ಯರ್ಥಿ ಅಂತ CMR ಶ್ರೀನಾಥನ್ ಆಗ್ಬೋದು, ವರ್ತೂರು ಪ್ರಕಾಶ್ ಅವರಾಗ್ಬೋದು, ಅದೇ ರೀತಿ ನನಗೆ ಆ ಪಕ್ಷದ ಅಧ್ಯಕ್ಷರುಗಳು ಇಬ್ಬರು, JDS ಪಕ್ಷದ ಅಧ್ಯಕ್ಷರಾಗ್ಬೋದು, BJP ಪಕ್ಷದ ಅಧ್ಯಕ್ಷರಾಗ್ಬೋದು, BJP ಕ್ಯಾಂಡಿಡೇಟ್ ಆಗ್ಬೋದು, BJP ಪಾರ್ಲಿಮೆಂಟ್ ಸದಸ್ಯರು ಆಗ್ಬೋದು, ಮಾಜಿ ಸದಸ್ಯರಾಗ್ಬೋದು, ಹಾಲಿ ಇರ್ತಕ್ಕಂಥ ನಮ್ಮ ಮಲ್ಲೇಶಣ್ಣವ್ರಾಗ್ಬೋದು, ಯಾರೇ ಆಗಲಿ ನಮ್ಮನ್ನು ಕೇಳಿದ್ರೆ ನಾವು ಕೊಡೋದಕ್ಕೆ ಸಿದ್ಧವಾಗಿದ್ದೀವಿ. ಅವ್ರು ಕೇಳೋದಕ್ಕೂ ಅಧಿಕಾರ ಇದೆ ಅವರಿಗೆ, ಅವರೆಲ್ಲರೂ ಕೇಳೋದಕ್ಕೂ ಅವ್ರಿಗೆ ಅಧಿಕಾರ ಇದೆ. ಕೇಳಿದ್ರೆ ಅವ್ರು ಏನು ಮಾಹಿತಿ ಬೇಕಂದ್ರೆ ಕೊಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಇದನ್ನು ನಾನು ರಾತ್ರಿ ನಮ್ಮ ನಜೀರಣ್ಣ ಅವ್ರ ಹತ್ರ ಮಾತಾಡಿದೆ, ಸರ್ ಹಿಂಗೆ ನಾಳೆ ಪ್ರೆಸ್ ಮೀಟಿಂಗ್ ಎಲ್ಲ ಇದೆ ಸರ್, ಹಿಂಗಿದೆ ಅಂತ. ಹೌದ್ರಿ, ಮಾಡ್ಬೇಕ್ರಿ, ಅದು ಕರೆಕ್ಟ್ರಿ, ನೀವು ಹೇಳ್ತಾ ಇರೋದು ಮಾಡಬೇಕು, ಮಾಡ್ರಿ ಅದನ್ನಂತೂ ಹೇಳಿದ್ದಾರೆ ಅವರು. ಮಾಡಿ ಅವ್ರಿಗೇನೋ ದಾಖಲೆ ಬೇಕಂದ್ರೆ ಕೊಳ್ಳಿ. ನನ್ನನ್ನು ಕೇಳಿದ್ರು ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ಅನಿಲ್ ಅವ್ರಿಗೆ ಹೇಳ್ರಿ, ಅವ್ರನ್ನೂ ಹೇಳಕ್ಕೆ ಹೇಳ್ರಿ, ಏನು ಮಾಹಿತಿ ಏನು ಅಂತ ಹೇಳಕ್ಕೆ ಹೇಳ್ರಿ ಅಂತಲೂ ಹೇಳಿದ್ರು. ನಜೀರಣ್ಣ ಅವರು ಹೇಳಿದ್ರು ರಾತ್ರಿ ನನಗೆ. ಆದ್ದರಿಂದ ಇವತ್ತು ಇಷ್ಟೆಲ್ಲ ಕೆಲಸಗಳು ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಮುಖ್ಯವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸುರೇಶ್ ಅಣ್ಣವರು, ಅದೇ ರೀತಿಯಲ್ಲಿ ನಮ್ಮ ನಜೀರಣ್ಣವರು, ಆಮೇಲೆ ನಮ್ಮ ನಜೀರಣ್ಣವರು, ಹಾಗೆ ನಮ್ಮ ಚಿಂತಾಮಣಿ ಸುಧಾಕರಣ್ಣವರು, ಆಮೇಲೆ ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ನಮಗೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣ ಅವರು, ಅದೇ ರೀತಿ ನಮ್ಮ ಡಿಸ್ಟಿಕ್ ಮಿನಿಸ್ಟರ್ ನಮ್ಮ DCM ಆದಂಥ DK ಶಿವಕುಮಾರ್ ಸಾಹೇಬರು, ಕೃಷ್ಣ ಬೈರೇಗೌಡರು, ಇವರೆಲ್ಲರ ಸಹಕಾರದಿಂದ ನಾವು ಇದೆಲ್ಲ ಮಾಡೋಕ್ಕಾಗ್ತದೆ. ಇವತ್ತು ಕೋಲಾರ ಅಭಿವೃದ್ಧಿ ಪಡಬೇಕು ಅಂತ ಹೇಳಿದ್ರೆ ಇದಕ್ಕೆ ನಂಬರ್ 1 ಆಗಿ ನಮಗೆ ನಜೀರಣ್ಣ ಅವರು ಇದರಲ್ಲಿ ಸಹಕಾರ ಮಾಡಬೇಕು ಅಂತಾರೆ. ಎಲ್ಲಿಗೆ ಬೇಕಂದ್ರೆ ಬರ್ತಾರೆ. ಕೃಷ್ಣ ಬೈರೇಗೌಡರು ಎಲ್ಲಿಗೆ ಬೇಕಂದ್ರೆ ನಮ್ಮ ಜೊತೆಯಲ್ಲಿ ಬರ್ತಾರೆ. ಚಿಕ್ಕ ಮಗು ಥರ ಕೃಷ್ಣ ಬೈರೇಗೌಡರು ಬಂದು ಇದನ್ನು ಮಾಡ್ರಿ ಅಂತ ಹೇಳ್ತಾ ಇರ್ತಾರೆ. ಎಲ್ಲ ಮಿನಿಸ್ಟರ್ಸ್ ಹತ್ರ ಬಂದು ಕೃಷ್ಣ ಬೈರೇಗೌಡರು ಆಗ್ಬೋದು, ನಜೀರಣ್ಣ ಅವ್ರು ಆಗ್ಬೋದು, ಆಮೇಲೆ ನಮ್ಮ ಇವರು ಸುರೇಶ್ ಅಣ್ಣ ಅವರು, ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ಉಸ್ತುವಾರಿ ಮಂತ್ರಿಗಳಾದಂಥ ಡಾಕ್ಟರ್ MC ಸುಧಾಕರ್ ಅಣ್ಣವರಾಗ್ಬೋದು, ಅದ್ರ ಜೊತೆಯಲ್ಲಿ ನಾನು, ನಮ್ಮ ಅನಿಲಣ್ಣ ಅವರು, ಇಲ್ಲಿರ್ತಕ್ಕಂಥ ನಮ್ಮ ಲೀಡರ್ಸು ಎಲ್ಲರೂ ನಾವು ಸೇರಿ ಇಷ್ಟೆಲ್ಲ, ಯಾಕಂದರೆ ನನಗೆ ಇಷ್ಟು ಸಪೋರ್ಟ್ ಇದೆ. ಮೊನ್ನೆ ತಾನೇ ನಮ್ಮ ಸ್ನೇಹಿತರು, ನಮ್ಮ ಅಣ್ಣ SN ನಾರಾಯಣ ಸ್ವಾಮಣ್ಣನು ಹೇಳ್ತಾ ಇದ್ರು, ಏನಂತ ಮಂಜುಗೆ ಸುರೇಶ್ ಅವ್ರು ಸಪೋರ್ಟ್ ಇದ್ದಾರಪ್ಪ, ಅನಿಲ್ ಅವ್ರು ಸಪೋರ್ಟ್ ಇದ್ದಾರೆ, ನಜೀರ್ ಅವ್ರು ಸಪೋರ್ಟ್ ಇದ್ದಾರೆ, ಇನ್ನು ಬೇರೆಯವ್ರಿಗೆಲ್ಲ ಬೇರೆಯವ್ರು ಅವ್ರದ್ದೆಲ್ಲ ನಾನು ಹೇಳಕ್ಕೆ ಹೋಗೋದಿಲ್ಲ, ಹೇಳ್ತಾ ಇದ್ರು. ಅವ್ರು ಹೇಳಿದ್ದು 100% ಸತ್ಯ, ಸುಳ್ಳಲ್ಲ. SN ನಾರಾಯಣ ಸ್ವಾಮಿಯನ್ನ ಹೇಳಿದ್ದು 100% ಸತ್ಯ, ಸುಳ್ಳಲ್ಲ. ಅದಕ್ಕೆ ನಾವು ಇವತ್ತು ಇದನ್ನೆಲ್ಲ ಮಾಡೋಕ್ಕಾಗಿರೋದು. ಇವಾಗ ಏನು ನಮ್ಮ SN ನಾರಾಯಣ ಸ್ವಾಮಿ ಅವರು ಹೇಳಿದ್ರು, ಇಂಥವರೆಲ್ಲ ಇವ್ರಿಗೆ ಸಪೋರ್ಟ್ ಇದ್ದಾರಪ್ಪ, ಆಗುತ್ತೆ ಅಂತ ಹೇಳಿದ್ರು. ನಿಜ, ಅವ್ರಿಗೆ ಯಾರು ಸಪೋರ್ಟ್ ಇದೆ ನನಗೆ ಗೊತ್ತಿಲ್ಲ. ನನ್ನ ಇದ್ರ ಪ್ರಕಾರವಾಗಿ ಅವ್ರು ಹೇಳಿರೋದು, ನನ್ನ ಮೇಲೆ ಹೇಳಿರೋದು ಏನಂತ ಹೇಳಿದ್ದಾರೆ, ಇವ್ರು ನಜೀರ್ ಇದ್ದಾರೆ, ಆಮೇಲೆ ಬೈತಿ ಸುರೇಶ್ ಅವರು ಇದ್ದಾರೆ, ಚಿಂತಾಮಣಿ ಸುಧಾಕರಣ್ಣ ಇದ್ದಾರೆ, ಅನಿಲ್ ಅವ್ರ ಜೊತೆಯಲ್ಲಿ ಇದ್ದಾರೆ, ಇವರೆಲ್ಲರೂ ಇದ್ದಾರೆ, ಅವ್ರಿಗೆಲ್ಲ ಸಪೋರ್ಟ್ ಇದೆ ಅಂತೇಳಿ ಖಂಡಿತವಾಗ್ಲೂ ಅವರು ನಿಜವಾದ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ನಾನು ಸ್ವಾಗತ ಮಾಡ್ತೀನಿ. ಇವರೆಲ್ಲರ ಸಹಕಾರದಿಂದನೇ ನಾವು ಇಷ್ಟೆಲ್ಲ ಮಾಡಬೇಕಂದ್ರೆ ಅವಕಾಶ ಆಗಿರೋದು ಅಂತ ತಮ್ಮ ಎಲ್ಲರಿಗೂ ಹೇಳಿ, ಈ ದಾಖಲೆಗಳನ್ನು ನಾನು ನಮ್ಮ ಮುನ್ಸಾಮಣ್ಣವ್ರಿಗೂ ಹಾಗೂ ನಮ್ಮ BJP ಅಧ್ಯಕ್ಷ ಅಂತ ಚಲಪತಿ ಅವ್ರಿಗೂ ತಲುಪಿಸ್ತೀನಿ ಅಂತ ತಮ್ಮ ಮುಖಾಂತರ ನಾನು ಹೇಳ್ತಾ, ಇನ್ನು ಮುಂದೆ ಏನಾದರೂ ಕೇಳೋದಿದ್ದರೆ ಕೇಳಿ. ಆಮೇಲೆ ದಯವಿಟ್ಟು ನಾನು ಪತ್ರಕರ್ತರಲ್ಲಿ ಕೇಳ್ತೀನಿ, ನೀವು ಬೇರೆ ಏನು ಕೇಳಬೇಡಿ ನನ್ನನ್ನು. ಇವತ್ತಿನ ರಾಜಕೀಯ ಏನು ಬೇಡ. ನೀವು ರಾಮಚಂದ್ರ ಬಾರ್ಡ್ರಿಂದ ಆರಾಧ್ಯ ಹೋಟ್ಲವರೆಗೂ, ಒಕ್ಲೇರಿಯಿಂದ ಅಮ್ನಲ್ಲರ್ವರೆಗೂ ನೀವೇನಾದರೂ ಕೇಳಿ, ನಾನು ಹೇಳ್ತೀನಿ ನಿಮಗೆ.